ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ಒಂದು ಬ್ಲೌಸ್ನ ನಾನು 4 ಇಯರ್ಸ್ ಬ್ಯಾಕು ನಮ್ಮ ಅಕ್ಕನಿಗಂತ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ನೋಡಿ, ನಾನು ಫುಲ್ಲು ಇದು ಬ್ಯಾಕು ಮತ್ತು ಫ್ರಂಟು ಎರಡೂ ಬೋಟ್ ನೆಕ್ ಕೊಟ್ಟು ಕ್ಲೋಸ್ ನೆಕ್ ಇದೆ ಬ್ಯಾಕಲ್ಲಿ. ಸೊ ಈ ಒಂದು ಬ್ಲೌಸ್ ಪ್ಯಾಟ್ರನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸ್ಕ್ಯಾಲಪ್ನ ಡಿಸೈನ್ನ ಯಾವ ರೀತಿ ಮಾರ್ಕ್ ಮಾಡೋದು ಮತ್ತು ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೊಳಗೆ ಕರೆಕ್ಟಾಗಿದೆಯಂತೆ. ಸೊ ಇದರ ಆಧಾರದ ಮೇಲೆ ನಾನೀಗ ನಾರ್ಮಲ್ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು. ಸೊ ನಾರ್ಮಲ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದು ನಮ್ಮ ಸಿಸ್ಟರ್ಗೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಯಾವ ರೀತಿ 4 ಇಯರ್ಸ್ ಬ್ಯಾಕ್ ಸ್ಟಿಚ್ ಮಾಡಿದ್ದೀನಿ ಅಂತ ಅಷ್ಟೇ ನಿಮಗೆ ತೋರಿಸ್ತಿದ್ದೀನಿ. ಆಗೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಆವಾಗೆಲ್ಲ ಸ್ಟಿಚ್ ಮಾಡಿರೋ ಬ್ಲೌಸಸ್ ಇವು. ಸೊ ಈಗ ನಾನು ಕಪ್ಸ್ನ ಕೊಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು. ನೋಡಿ, ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, 20 ಬರ್ತಿದೆ, ಅಂದರೆ ಇದು 40 ಸೈಜ್ ಬ್ಲೌಸ್ ಆಗಿರುತ್ತೆ. ಚೆಸ್ಟ್ ಬಂದು 40. ಸೊ ನೆಕ್ಸ್ಟು ವೇಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೋಡಿ, ಈ ಐಪಟ್ಟಿನ ಬಿಟ್ಬಿಟ್ಟು ನೀವು ಟೇಪ್ನ ಮತ್ತು ಬ್ಲೌಸ್ನ ಎರಡೂ ಈ ರೀತಿ ಟೈಟಾಗಿ ಹೇಳ್ಕೊಳ್ತಾ ಬನ್ನಿ. ನೋಡಿ, 34.75 ಬರ್ತಿದೆ, 34.75 ಬರ್ತಿದೆ ವೇಸ್ಟ್ ಮೆಷರ್ಮೆಂಟು. ಇಷ್ಟಾದಮೇಲೆ ನಮಗೆ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬ್ಲೌಸ್ ಲೆಂತು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬ್ಲೌಸ್ ಲೆಂತ್ ಇದೆ 14.5 ಇದೆ. ನೋಡಿ, 14.5 ಇದೆ. ಸೊ ಇಷ್ಟಕ್ಕೆ ನಾನೀಗ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀನಿ. ಫಸ್ಟಿಗೆ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ. ಹಾಗಾಗಿ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಂಡು ಈ ಕಡೆ ಉಕ್ಪಟ್ಟೆ ಐಪಟ್ಟಿಗೆ 1/2 ಇಂಚ್ ಮಾರ್ಜಿನ್ನ ಬಿಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಬಾಟಮಲ್ಲಿ ಮಾರ್ಜಿನ್ ಸಮ ಇಲ್ಲ ಅಂತ ಒಂದು ಸ್ಟ್ರೈಟ್ ಲೈನ್ನ ನಾನು ಡ್ರಾ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಉಕ್ಪಟ್ಟೆ ಐಪಟ್ಟಿಗೆ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಟಿದ್ದೀನಿ. ಅದು ಕಂಪಲ್ಸರಿ ಆಗಿರುತ್ತೆ. ಯಾವುದೇ ಸೈಜ್ ಬ್ಲೌಸ್ ಆಗಲಿ ನೀವು 1/2 ಇಂಚ್ ಉಕ್ಪಟ್ಟೆ ಐಪಟ್ಟಿಗೆ ಕೊಡಬೇಕಾಗತ್ತೆ. ನೋಡಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಈಗ 14.25ನ ತಗೊಳ್ತಾ ಇದ್ದೀನಿ. ರೆಡಿ. 1/2 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಎರಡನ್ನೂ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು 2 ಲೈನು ಇಲ್ಲಿ ಡ್ರಾ ಮಾಡ್ಕೊಳ್ತಾ ಇರೋದು. ಇಷ್ಟಾದಮೇಲೆ ಈಗ ನಾವು ನೋಡಿ, ಲೆವೆಲ್ ಆಗಿದೆಯಾ ಅಂತ ಎಲ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಿಮಗೆ ಬಟ್ಟೆ ಕಾರ್ನರ್ಸ್ ಕರೆಕ್ಟಾಗಿದೆಯಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಟ್ರೈಟಾಗಿ ಲೈನ್ ಬಂದಿಲ್ಲ ಅಂದರೆ ನೀವು ಎಲ್ ಸ್ಕೇಲ್ನ ಇಟ್ಟಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಚೆಸ್ಟ್ ಮೆಷರ್ಮೆಂಟ್ ಬಂದು 40 ಆಗಿರೋದ್ರಿಂದ ನಾನಿಲ್ಲಿ 10ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ 40ನ, ಆಗ ನಮಗೆ 10 ಬರುತ್ತೆ. 10ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 6 ತಗೊಳ್ತಾ ಇದ್ದೀನಿ ಫುಲ್ ಶೋಲ್ಡರು. ಈ ಆರ್ಮೋಲ್ ಡೌನಿಂಗು ಕೂಡ 6 ಇಂಚಿನ ತಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ 6 ಇಂಚನ್ನ ತಗೊಂಡು ನಾನು ನೀಟಾಗಿ ಇಲ್ಲಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀನೋ ಆರ್ಮೋಲ್ ಕೂಡ ಅಷ್ಟೇ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲೂ 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇದು 6 ಇಂಚ್, ಇದು 6 ಇಂಚು. ಕನ್ಫ್ಯೂಸ್ ಆಗಬೇಡಿ, ಎಸ್ಪೆಷಲಿ ಬಿಗಿನರ್ಸು. ನೋಡಿ, ಈಗ ವೇಸ್ಟ್ನ ಮಾರ್ಕ್ ಮಾಡೋದಾದರೆ 34.75 ಬಂತಲ್ಲ, ಅದನ್ನು ಟೇಪ್ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. 4 ಫೋಲ್ಡ್ನ ಮಾಡಿಕೊಟ್ರೆ ನಿಮ್ಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗೊಂದು ಲೈನ್ ಕಡಿಮೆ 8.75 ಬರ್ತಿದೆ. ನಾನು 8.75ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, ಡಾಟ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಚೆಸ್ಟಿಗೆ ಮಾರ್ಕ್ ಮಾಡಿಕೊಂಡಾಗ 10 ಇಂಚ್ ಇದೆಯಲ್ಲ, ನಾನು 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಾನು ಡೀಪ್ ಕೊಡ್ತಿದ್ದೀನಲ್ಲ, ಹಾಗಾಗಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಸೊ ಈಗ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನಮಗೆ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ನೋಡಿ, ಈ ರೀತಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನೀವು ಟೇಪ್ನ ಈ ರೀತಿ ಸ್ವಲ್ಪ ಮೂವ್ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, 8.75 ಅರೌಂಡ್ ನಮಗೆ 8.75, 8.25 ಬರ್ತಿದೆ ಆ್ಯಕ್ಚುಲಿ ಇಲ್ಲಿ. ನಾನು ನೋಡಿ 8.25 ಬರ್ತಿದೆ. ನನಗಿಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬರ್ತಿದೆ. ನೋಡಿ, 1/4 ಇಂಚು ಎಕ್ಸ್ಟ್ರಾ ಬರ್ತಿದೆ. ಪರವಾಗಿಲ್ಲ, ನನಗೆ ಇಲ್ಲಿ ಲೂಸಿಂಗ್ ಇಲ್ಲಿ ಅಂತ ನಾನು ಬಿಟ್ಟಿದ್ದೀನಿ. ಸೊ ನಮ್ಮ ಅಕ್ಕಂದೆ ಅಲ್ವಾ, ಸೊ ನಾನು ಟ್ರೈ ಮಾಡಿದಾದಮೇಲೆ ಲೂಸ್ ಆದರೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಸೊ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ನಾನಿಲ್ಲಿ ಒಂದು ಲೈನ್ನ ಹಾಕ್ಕೊಂಡೆ. ಈಗ ವೇಸ್ಟ್ನ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ನಾವು ಡಬಲ್ ಫೋಲ್ಡ್ನ ಈ ಥರ ಟೇಪ್ ಮಾಡಿಕೊಂಡು ನಾವು ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟು ನೀವು ಡೀಪ್ ನೆಕ್ಗಳಿಗೆಲ್ಲ ಮ್ಯಾಕ್ಸಿಮಮ್ 4 ಇಂಚಿಗೆ ಲಾಸ್ಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ತಗೋಬೇಡಿ.
ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ಇರೋ ಥರ ಮಾರ್ಕ್ನ ಮಾಡಿಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಡಾಟ್ಗೆ. ಇಷ್ಟು ಡಾಟ್ ಲೆಂತ್ ಮಾರ್ಕ್ ಮಾಡಿದ್ದಾದಮೇಲೆ ಈಗ ನಾನು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ವಿಡ್ತ್ ನೋಡಿ ನಾನು ಇಲ್ಲಿ 3 ಇಂಚಸ್ನ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸ್ಕ್ಯಾಲಪ್ ಕೊಡ್ತೀನಲ್ಲ ಹಾಗಾಗಿ 10.5 ಡೀಪ್ನ ತೊಗೊಳ್ತಾ ಇದ್ದೀನಿ. ನಾನು ಯಾಕೆ 3 ಇಂಚಸ್ ಕೊಡ್ತಿದ್ದೀನಿ ಅಂದರೆ 3 ಇಂಚಸ್ ಒಳಗಡೆ ನಾನು ಸ್ಕ್ಯಾಲಪ್ ಶೇಪ್ ಅನ್ನೋದು ಬರುತ್ತೆ, ಆಗ ಡೀಪ್ ಅನ್ನೋದು ನಮ್ಗೆ ವಿಡ್ತ್ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ 3 ಇಂಚಸ್ನ ಕೊಡ್ತಿದ್ದೀನಿ. ನೋಡಿ ಇಲ್ಲೂ 3, ಬಾಟಮಲ್ಲೂ 3 ಮತ್ತು ಮೇಲೇನೂ 3ನೇ ಕೊಟ್ಟಿದ್ದೀನಿ. ಸೊ ಸ್ಕ್ಯಾಲಪ್ ಅನ್ನೋದು ಡೀಪ್ ಒಳಗಡೆ ಬರೋದ್ರಿಂದ ನಮಗೆ ಬ್ರಾಡ್ ಅಂತ ಗೊತ್ತಾಗೋದಿಲ್ಲ, ಹಾಗಾಗಿ ನಾನಿಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ 1/2 ಇಂಚಿಗೆ ಕ್ರಾಸ್ ಆಗಿ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ಹುಕ್ ಆಗಿರುತ್ತೆ, 40 ಸೈಜ್ ಬ್ಲೌಸ್ ಆಗಿರುತ್ತೆ. ನನಗೆ ಒಬ್ಬರು ಕಮೆಂಟು ಕೂಡ ಮಾಡಿದರು. ನೋಡಿ ನಾನಿಲ್ಲಿ ಈ ಒಂದು ಸ್ಕ್ಯಾಲಪ್ ಡಿಸೈನ್ ಮಾಡಲಿಕ್ಕಂತಲೇ ಸ್ಕೇಲ್ನ ಒಂದು ತೊಗೊಂಡಿದ್ದೆ ನಾನು. ಸೊ ಆ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ನಮಗಿಲ್ಲಿ ಚಿಕ್ಕದಾಗಿ ಸ್ಕ್ಯಾಲಪ್ಪು ಕೊಡ್ಬೋದು, ದೊಡ್ಡದಾಗಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬೇಕು ಅಂದ್ರೂ ಟ್ರಯಾಂಗಲ್ ಶೇಪು ಕೂಡ ಇದರಲ್ಲಿ ಇದೆ. ಸೊ ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಚಿಕ್ಕದಾಗಿ ಈ ಥರ ಮಾಡ್ಕೊಳ್ಳೋಂಗಿದೆ, ಈ ಥರ ಕೊಡಿ. ಸ್ವಲ್ಪ ದೊಡ್ಡದಾಗಿ ನೋಡಿ. ಈಗ ಇಲ್ಲಿ 1/4 ಇಂಚಷ್ಟು ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ನಾನಿಲ್ಲಿ 1/4 ಇಂಚಷ್ಟು ಕ್ರಾಸ್ ಆಗಿ ಲೈನ್ನ ಹಾಕ್ಕೊಳ್ತೀನಿ. ಯಾಕಂದರೆ ನಾನಿಲ್ಲಿ ಸ್ಕ್ಯಾಲಪ್ನ ಕೊಡ್ತಿದ್ದೀನಿ, ನೆಕ್ ವಿಡ್ತ್ ಬೇರೆ ಜಾಸ್ತಿ ಇಟ್ಕೊಂಡಿದ್ದೀನಲ್ಲ. ಸೊ ಇಲ್ಲಿ ನಿಮ್ಗೆ ಚಿಕ್ಕದು ಬೇಕಂದರೆ ಚಿಕ್ಕದು ಕೊಟ್ಕೊಳ್ಳಿ, ದೊಡ್ಡದು ಬೇಕಂದರೆ ದೊಡ್ಡದು ಕೊಟ್ಕೊಳ್ಳಿ, ನಾನು ಹೇಳಿದ್ನಲ್ಲ ಹಾಗೆ. ಸೊ ನಿಮ್ಮ ಒಂದು ಚಾಯ್ಸು. ಕೆಲವರಿಗೆ ಚಿಕ್ಕದಾಗಿ ಸ್ಕ್ಯಾಲಪ್ ಇಷ್ಟ ಆಗುತ್ತೆ, ಕೆಲವರಿಗೆ ದೊಡ್ಡ ಸ್ಕ್ಯಾಲಪ್ಪು ಇಷ್ಟ ಆಗುತ್ತೆ. ನೋಡಿ ಈ ರೀತಿ ಮಾರ್ಕ್ನ ಮಾಡಿ ಈ ಥರ ಲೈನ್ನ ಹಾಕ್ಕೊಳ್ಳೋದು ಚಿಕ್ಕದಾಗಿ ಬೇಕಾದರೆ. ದೊಡ್ಡದಾಗಿ ಬೇಕಂದರೆ ನೋಡಿ ಈ ರೀತಿ ಇಟ್ಕೊಂಡು ನೀವು ಸ್ಕ್ಯಾಲಪ್ಪು ಕೂಡ ಅಷ್ಟೇ ನಿಮಗೆ ದೊಡ್ಡದಾಗಿ ಬೇಕಾ, ಆ ಕರು ಲೈನ್ ಅನ್ನೋದು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದ್ರ ಮೇಲೂ ನಿಮಗೆ ಡಿಪೆಂಡ್ ಆಗುತ್ತೆ. ನೋಡಿ ಮೇಲೆ 1/2 ಇಂಚಷ್ಟು ನಾನು ಈ ಒಂದು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಅದ್ರ ಕೆಳಗಡೆ ಈ ಕಡೆಗೆ ಈ ರೀತಿ ಈ ಒಂದು ಸ್ಕೇಲ್ನ ಪ್ಲೇಸ್ ಮಾಡಿ ಈ ಒಂದು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನೀವು. ನಾನು ಇದ್ರ ಮೇಲೆ ಸುಮ್ಮನೆ ನಿಮ್ಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಾನು ಅದನ್ನು ಈ ಒಂದು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಮಾರ್ಕ್ನ ಮಾಡ್ತಿರೋದು. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈ ಕಡೆ ಬಂದಾಗ ನಿಮಗೆ ನೋಡಿ ಕಂಟಿನ್ಯೂ ಮಾಡೋದು. ಈ ರೀತಿ ನಿಮಗೆ ಎಲ್ಲಿ ಸ್ಕ್ಯಾಲಪ್ ಬೇಕೋ ಇಲ್ಲಿ ಈ ರೀತಿ ಪ್ಲೇಸ್ ಮಾಡಿ ಈ ಸ್ಕ್ಯಾಲಪ್ ಅನ್ನೋದನ್ನು ಕಂಟಿನ್ಯೂ ಮಾಡ್ಬೋದು ನೀವು. ಈ ರೀತಿ ಇಲ್ಲಿ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನು ಕ್ಯಾನ್ವಾಸಲ್ಲಿ ಇಲ್ಲೂ ಕೂಡ ನಾನು ಶೇಪ್ನ ಕೊಡ್ತೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದು ಈ ಒಂದು ಸ್ಕೇಲ್ನ ಯೂಸ್ ಮಾಡಿಕೊಂಡು ತುಂಬಾ ಯೂಸ್ ಆಗುತ್ತೆ. ಬಿಗಿನರ್ಸ್ ಆದರೆ ನೀವು ಖಂಡಿತ ಇದನ್ನು ತಗೋಬೋದು. ನೋಡಿ ಈ ರೀತಿ ಸ್ಕ್ಯಾಲಪ್ನ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದ್ರ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ಳೋದು. ನಿಮ್ಗೆ ಇನ್ನೂ ಮೇಲಕ್ಕೆ ಬೇಕು, ಸ್ಕ್ಯಾಲಪ್ ಇನ್ನೂ ಶಾರ್ಟಾಗಿ ಬೇಕು ಅಂದರೆ ಆ ಕರ್ವ್ ಲೈನ್ ಅನ್ನೋದಷ್ಟು ಬೇಡ ಅಂದರೆ ನೀವಿನ್ನೂ ಕಡಿಮೆಗೂ ಕೂಡ ಮಾರ್ಕ್ನ ಮಾಡ್ಕೋಬೋದು. ಇಷ್ಟು ಬ್ಯಾಕ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಸ್ಕ್ಯಾಲಪ್ಪು ಚಿಕ್ಕದಾಗಿ ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತೆ, ಕೆಲವರಿಗೆ ದೊಡ್ಡ ಸ್ಕ್ಯಾಲಪ್ ಇಷ್ಟ ಆಗುತ್ತೆ. ಸೊ ನಿಮ್ಮ ಚಾಯ್ಸು, ನೀವು ಯಾವ್ದು ಬೇಕಾದ್ರೂ ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ಇದು 40 ಸೈಜಲ್ಲಿ ಸ್ಕ್ಯಾಲಪ್ನ ಕೊಟ್ಟು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಅಂತ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ 40 ಸೈಜ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ನೋಡಿ ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ, ಕ್ಯಾನ್ವಾಸ್ನ ರೀತಿ ಲೈನಿಂಗ್ನ ಫೋಲ್ಡಿಂಗ್ ಇರೋ ಕಡೆ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪಟ್ಟೆ ಐಪಟ್ಟಿಗೆ ನಾನಿಲ್ಲಿ 1/2 ಇಂಚ್ ಏನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನೋ ಅದನ್ನು ಬಿಟ್ಟು ಈ ರೀತಿ ಬ್ಯಾಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ಕಡೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ, ಬಾಟಮ್ಗೂ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ಮೇಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಈ ರೀತಿ. ಸೊ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಇಲ್ಲೂ ಕೂಡ ನಾನು ಫ್ರಂಟದು ಬ್ಯಾಕಲ್ಲಿ ಕೊಟ್ಟಂಗೆ 3 ಇಂಚಸ್ ನೆಕ್ ವಿಡ್ತ್ ಕೊಡ್ತೀನಿ, ಶೋಲ್ಡರ್ ಬಂದು 3 ಇಂಚಸ್ನ ಕೊಡ್ತೀನಿ. ನೀವು ಬೇಕಾದ್ರೆ ಇಲ್ಲಿ ನೆಕ್ ವಿಡ್ತು 3.5 ಇಂಚಸ್ಸು ಕೊಡ್ಬೋದು. ಶೋಲ್ಡರ್ ಮಾತ್ರ ಸೇಮ್ ನೀವು ಬ್ಯಾಕಿಗೆ ಏನು ಕೊಡ್ತೀರೋ ಅದನ್ನೇ ಕೊಡಬೇಕಾಗತ್ತೆ. ನೆಕ್ ವಿಡ್ತು ನಿಮ್ಗೆ ಇನ್ನೂ ಬ್ರಾಡ್ ಆಗಬೇಕು ಅಂದರೆ ನೀವು 3.5ವರೆಗೂ ಕೊಟ್ಕೋಬೋದು. ನೋಡಿ ಇಲ್ಲಿ 6 ಇಂಚು ಬ್ಯಾಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ನ ಕೊಡ್ತಾ ಇರೋದ್ರಿಂದ ಇಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತೀನಿ ನಾನು.
ಹಾಗಾಗಿ 1.5 ಇಂಚನ್ನ ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ನಿಮ್ಮ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1/2 ಇಂಚು, 3/4 ಇಂಚು, 1 ಇಂಚು ಈ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ 1.5 ಇಂಚನ್ನ ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಓಕೆನಾ? ಇಷ್ಟಾದಮೇಲೆ ಈಗ ನಾನು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಇಲ್ಲಿ ಟರ್ನಿಂಗ್ ಏನಿದೆಯೋ ಇದು ಅಫೆಕ್ಸ್ ಪಾಯಿಂಟ್ ಬರುತ್ತೆ 9.5. ಅದಕ್ಕೆ ಶೋಲ್ಡರ್ ಅಟ್ಯಾಚ್ 1/2 ಇಂಚ್ ಸೇರಿಸಿ ನಾನು 10 ಇಂಚಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಅಫೆಕ್ಸ್ ಪಾಯಿಂಟ್. ಓಕೆನಾ? ನೀವು ಅಫೆಕ್ಸ್ ಟು ಅಫೆಕ್ಸ್ ಬಂದಿಲ್ಲಿ ನಾನು ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟಲ್ಲಿ ನೋಡ್ಕೊಳ್ಳಿ. ನಾನಿಲ್ಲಿ 8 ಇಂಚಿಗೆ ಅಫೆಕ್ಸ್ ಟು ಅಫೆಕ್ಸ್ ಅಂದರೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮಲ್ಲಿ 1/2 ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ ವಿಡ್ತ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಚೇಂಜಸ್ ಬೇಕಾದ್ರೆ ಮಾಡ್ಕೋಬೋದು. ಕಪ್ ಶೇಪು ನೀವು ಕಡಿಮೆ ಇದ್ದರೆ ಅಂದರೆ ಚೆಸ್ಟ್ ಅನ್ನೋದು ಕಡಿಮೆ ಇದ್ದರೆ 2 ಇಂಚು ತೊಗೋಬೋದು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ ನಾನು. ನೋಡಿ, ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಆರ್ಮೋಲ್ ಅನ್ನೋದು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. 2 ಇಂಚಸ್ ಇಲ್ಲಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇದು ಅಫೆಕ್ಸ್ ಪಾಯಿಂಟ್ ಅಲ್ವಾ. ಸೊ ನಾವೀಗ ಮಾರ್ಕಿಂಗ್ ಮಾಡಬೇಕಾಗಿರೋದು ಆರ್ಮೋಲ್ ಅನ್ನೋದು. ನೋಡಿ, ಆರ್ಮೋಲು ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ. ಚೆಸ್ಟು 10 ಇಂಚಸ್ ಇದೆ. ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ತೀನಿ. 0.5 ಇಂಚಾದರೂ ಆ್ಯಡ್ ಮಾಡ್ಕೊಳ್ಳಿ, 1/2 ಇಂಚಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ 3/4 ಇಂಚಾದರೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟಿಗೆ. 10ಗೆ 3/4 ಇಂಚನ್ನ ಆ್ಯಡ್ ಮಾಡಿಕೊಂಡು 10 ಚೆಸ್ಟ್ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಈ ಕಡೆ 2 ಇಂಚಸ್ನ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲೇನು ಇಂಚಸ್ ಕಟ್ ಮಾಡ್ತೀನೋ ಅದು ಅಟ್ಯಾಚ್ಗೋಸ್ಕರ 2 ಇಂಚಸ್ನ ತಗೊಳ್ತಾ ಇದ್ದೀನಿ. ಇಲ್ಲಿಂದ ನೀವು ಈ ರೀತಿ ಸ್ಟ್ರೈಟಾಗಿ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ನ ಹಾಕ್ಕೊಳ್ಳಿ ಫಸ್ಟಿಗೆ. ಬಿಗಿನರ್ಸು ಕೂಡ ಇದು ಈಸಿಯಾಗಿ ಕಟ್ ಮಾಡ್ಕೋಬಹುದು. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಕರ್ವ್ ಸ್ಕೇಲಿಂದ ನಾನು ಆರ್ಮೋಲ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಆರ್ಮೋಲ್ ಶೇಪ್ನ ಡ್ರಾ ಮಾಡಿಕೊಂಡೆ ನಾನು. ಈಗ ನಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು? 8.5 ಬೇಕಲ್ವಾ. ಸೊ ನಾನಿಲ್ಲಿ ಫ್ರಂಟಲ್ಲಿ 1/2 ಇಂಚು ಲೂಸಿಂಗ್ ಹಂಗೆ ತೊಗೊಳ್ತೀನಿ. ನೋಡಿ, ನನಗೆ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬರ್ತಿದೆ. ಈ ಕಡೆ ನಾನು ಒಂದು 3/4 ಇಂಚು, ಆ ಕಡೆ 1/4 ಇಂಚು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ 1.5 ಇಂಚನ್ನ. ನೋಡಿ, ಈ ರೀತಿ ಕರ್ವ್ ಸ್ಕೇಲ್ನ ಪ್ಲೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಬಾಟಮ್ಗೂ ಕೂಡ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮೇಲಕ್ಕೂ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ನೋಡಿ, ಈ ರೀತಿ ಕರ್ವಾಗಿ ಒಂದು ಶೇಪ್ನ ಕೊಡ್ಬೋದು. ಇಲ್ಲಿ ಯಾವುದೇ ರೀತಿ ನೀವು ಸ್ಕೇಲ್ನ ಯೂಸ್ ಮಾಡ್ದಿರ ಆರಾಮ್ಸೆ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು ಅನ್ನೋದು ಕೂಡ ತೋರಿಸ್ತಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಈ ಫ್ರೆಂಚ್ ಕರ್ವ್ ಸ್ಕೇಲಿಂದ ಮಾಡಿದ್ನಲ್ಲ ಈ ಒಂದು ಶೇಪ್ನ, ಈಗ ನೋಡಿ ಹಿಂಗೆ ಮಾಡ್ತಿದ್ದೀನಿ. 5.5 ಇಂಚ್ ಬರುತ್ತೆ. ಇಲ್ಲಿ 5.5 ಬರುತ್ತಾ ಅಂತ ನೋಡ್ಕೊಳ್ಳೋಣ. 5 ಬರ್ತಿದೆ, ಹಾಗಾಗಿ ನಮಗೆ 5.5 ಬೇಕು. 5.5 ಬೇಕು. ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಗೆ ಜಮಾ ಮಾಡಿ ಇಲ್ಲಿ ಆರ್ಮೋಲ್ಗೆ ಶೇಪ್ನ ಕೊಡೋಣ. ನೋಡಿ, ಈ ರೀತಿ ಶೇಪ್ನ ಕೊಡೋದ್ರಿಂದ ನಿಮಗೆ ನೀಟಾಗಿ ಆರ್ಮೋಲ್ ರೌಂಡ್ ಅನ್ನೋದು ಬರುತ್ತೆ. ಈ ರೀತಿ ಆರ್ಮೋಲ್ ರೌಂಡ್ ಅನ್ನೋದು ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಗೆ 4 ಇಂಚ್ ಬರ್ತಿದೆ. ಇಲ್ಲಿಂದ 4 ಇಂಚು ಕಂಟಿನ್ಯೂ ಮಾಡೋಣ. ನಮಗೆ ಕರೆಕ್ಟಾಗಿ 8.5 ಇಂಚು ಬರುತ್ತೆ. ಓಕೆನಾ? ಇಷ್ಟು ಬಂದಾಗ ನಾವೀಗ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದನೂ ಸೇಮ್ ಅಷ್ಟಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಫುಲ್ ಇವಾಗ ಒಂದು ಸಲ ಮೆಷರ್ಮೆಂಟ್ ತಗೊಳ್ಳಿ, ಮೇಲಿಂದ ಕೆಳಗಡೆವರೆಗೂ ಎಷ್ಟು ಬರುತ್ತೆ ಅಂತ. ನೀಟಾಗಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡೋಗಿ ನೋಡಿ, ಕರೆಕ್ಟಾಗಿ 12.75 ಬರ್ತಿದೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡೋಗಿ ಇಲ್ಲೂ ಕರೆಕ್ಟಾಗಿ ನೋಡಿ 12.75 ಬರ್ತಿದೆ. ಸೊ ಈಗ ಇಲ್ಲಿಂದ ನಾನಿಲ್ಲಿ ನೋಡಿ 3/4 ಇಂಚಷ್ಟು ಶೇಪ್ನ ಕೊಡ್ತೀನಿ ಫ್ರಂಟ್ ಪಾರ್ಟಲ್ಲಿ. ನೀವು ಬೇಕಾದ್ರೆ ಇಲ್ಲಿ 1/2 ಇಂಚು ಕೂಡ ಕೊಡ್ಬೋದು. ನಾನಿಲ್ಲಿ 3/4 ಇಂಚ್ ಕೊಡ್ತಾಯಿದ್ದೀನಿ. ಇಷ್ಟಾದಮೇಲೆ ನೋಡಿ ಈ ಥರ ಕ್ರಾಸಾಗಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. 1.5 ಇಂಚು ಮೈನಸ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ ಇಲ್ಲಿಂದ. ಓಕೆನಾ? ಈಗ ವೇಸ್ಟ್ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ 8.75 ನಮಗೆ ವೇಸ್ಟ್ ಅನ್ನೋದು ಬೇಕು. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕು. ಅದೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 8.75 ನಮಗೆ ವೇಸ್ಟ್ ಅನ್ನೋದು ಬೇಕಾಗತ್ತೆ.
ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನೀವು ಮೆಷರ್ಮೆಂಟ್ನ ತಗೋಬೇಕಾಗತ್ತೆ. ನೋಡಿ ಇಲ್ಲಿಂದ 1.5 ಇಂಚು ನಿಮ್ಗೆ ಕರೆಕ್ಟಾಗಿ ಆ ಕಡೆ 1 ಇಂಚು, ಈ ಕಡೆ ಬಾಟಮಲ್ಲಿ 2 ಇಂಚು, ಮೇಲೆ 1 ಇಂಚು ಕಂಪಲ್ಸರಿ ಪ್ರಿನ್ಸೆಸ್ ಕಟ್ಗೆ ಎಕ್ಸ್ಟ್ರಾ ನೀವು ತೊಗೊಳ್ಳೇಬೇಕಾಗತ್ತೆ. ಇಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿದ್ದಾದಮೇಲೆ ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು 7 ಇಂಚಸ್ಸು ಡೀಪ್ನ ಇಡ್ತಿದ್ದೀನಿ. ಸೊ ನಿಮ್ಗಿನ್ನೂ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಇಟ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಕೂಡ ಇಟ್ಕೋಬೋದು. ಇಲ್ಲೂ ಕೂಡ ನಾನು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಆ್ಯಸ್ ಯೂಶ್ವಲ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿಂದ ಕ್ರಾಸ್ ಆಗಿ ಫಸ್ಟು ಒಂದು ಲೈನ್ನ ಹಾಕ್ಕೊಂಡು ಆಮೇಲೆ ಈ ರೀತಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ಗೆ ಕ್ಲಾತ್ನ ಬಿಟ್ಟು ನೀವು ಸ್ಕ್ಯಾಲಪ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನಿನ್ನು ಕ್ಯಾನ್ವಾಸ್ ಮೇಲೆ ಸ್ಕ್ಯಾಲಪ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಜಸ್ಟ್ ನಿಮಗೆ ಡ್ರಾ ಮಾಡಿ ತೋರಿಸ್ತಿರೋದಷ್ಟೇ. ಇಲ್ಲ ನಾವು ಫ್ರೀ ಹ್ಯಾಂಡಲ್ಲೇ ನಾವು ಮಾಡ್ಕೋತೀವಿ, ಹ್ಯಾಂಡಲ್ಲೇ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೋಬೋದು. ಇಷ್ಟು ಪ್ರಿನ್ಸೆಸ್ ಕಟ್ಟು ನಮ್ಗೆ ಎಲ್ಲೆಲ್ಲಿ ಫ್ಯಾಬ್ರಿಕ್ ವೇಸ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಇದೆಲ್ಲ ನಮಗೆ ಎಕ್ಸಸ್ ಫ್ಯಾಬ್ರಿಕ್ಕು, ಇದನ್ನು ನಾವು ಕಟ್ ಮಾಡಿ ಬಿಸಾಕಬೇಕು. ಸೊ ಬಿಗಿನರ್ಸಿಗೆ ಗೊತ್ತಾಗಲ್ಲ ಅಂತ ನಾನಿಲ್ಲಿ ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಈಸಿಯಾಗಿ ಇದನ್ನು ಕಲ್ತ್ಕೋಬೋದು, ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ ಈ ಫ್ಯಾಬ್ರಿಕ್ ಎಲ್ಲ ನಮಗೆ ಎಕ್ಸಸ್ ಆಗಿರುವಂತಹ ಫ್ಯಾಬ್ರಿಕ್ ಆಗಿರುತ್ತೆ. ಇದೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಷ್ಟು ಫ್ಯಾಬ್ರಿಕ್ ನಮ್ಗೆ ಎಕ್ಸಸ್ ಆದಾಗ ಅದೆಲ್ಲ ಕಟ್ ಮಾಡಿದಾಗ ನಮ್ಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದರಲ್ಲಿ ಬೇರೆ ಡೌಟೇ ಇಲ್ಲ. ನಾನಿಲ್ಲಿ ಪ್ಯಾಡ್ನ ಸ್ಟಿಚ್ ಮಾಡ್ತಾಯಿದ್ದೀನಿ, ಕಪ್ಸ್ನ. ಸೊ ಬೇಕಂದರೆ ಆಪ್ಷನಲ್ ನಿಮಗೆ ಕಪ್ಸ್ನ ಸ್ಟಿಚ್ ಮಾಡಿದ್ರೆ ಮಾಡ್ಕೋಬೋದು, ಇಲ್ಲ ಹಾಗೇ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ನೆಕ್ ಪ್ಯಾನಲ್ಲು ನೋಡಿ ಒಂದು ಸಲ ಸೈಡ್ಸ್ನ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೈಡ್ಸ್ ಅನ್ನೋದು ಬರ್ತಿದೆ. ಈಗ ನೆಕ್ ಪ್ಯಾನಲ್ ಒಂದು ಸಲ ಬೇಕಾದ್ರೆ ಮತ್ತು ಪ್ರಿನ್ಸೆಸ್ ಕಟ್ ಒಂದು ಸಲ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಬಿಗಿನರ್ಸ್ ಆದರೆ ಖಂಡಿತವಾಗೂ ನೀವು ಒಂದು ಸಲ ವೀಡಿಯೋ ನೋಡಿ ಕಟ್ ಮಾಡಬೇಡಿ. ದಯವಿಟ್ಟು ಒಂದೆರಡು ಸಲ ವೀಡಿಯೋನ ನೋಡಿ ಕಟ್ ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. 1-2 ಟೈಮ್ಸ್ ವೀಡಿಯೋ ನೋಡಿ ಆಮೇಲೆ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಉತ್ತಮ. ಈ ರೀತಿ ನೋಡಿ ಫಸ್ಟ್ ಪ್ರಿನ್ಸೆಸ್ ಕಟ್ ಪ್ಯಾನಲ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ನೆಕ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ ನೆಕ್ ಪ್ಯಾನಲ್ನ ಆಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ಟಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಒಂದು ಅಪೆಕ್ಸ್ ಪಾಯಿಂಟ್ ಏನಿದೆಯೋ ಅಲ್ಲಿ ಒಂದು ನ್ಯಾಚ್ನ ಹೊಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಇದು ಸ್ಲೀವ್ಸ್ಗೆ ಸರಿ ಹೋಗುತ್ತಾ ಅಂತ ನಾನು ಚೆಕ್ ಮಾಡಿದೆ. ನನಗೆ ಸ್ಲೀವ್ಸ್ಗೆ ಶಾರ್ಟೇಜ್ ಆಗ್ತಿದೆ. ನೋಡಿ ಇಲ್ಲೊಂದು 1/2 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಹಾಫ್ಗೂ ಫ್ರಂಟು ಬ್ಯಾಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಕೂಡ 1/2 ಇಂಚ್ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು 1/2 ಇಂಚ್ ನಾನಿಲ್ಲಿ ಎಕ್ಸಸ್ ಬರ್ತಿದೆ, ಅದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಅನ್ನೋದು ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಈ ಸೈಡಲ್ಲಿ ನೀವು ಲೆಸ್ ಮಾಡಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಸೈಡಲ್ಲಿ ಬ್ಲೌಸ್ ಉದ್ದ ಅನ್ನೋದಾಗ್ಬಿಡುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿರಲ್ಲ ಬ್ಲೌಸು. ನೋಡಿ ಅಫೆಕ್ಸ್ ಟು ಅಫೆಕ್ಸ್ ನೀವು ಈ ರೀತಿ ಇದು ಫ್ಯಾಬ್ರಿಕ್ಕು ಸಾಕಾಗುತ್ತಾ ಅಂತ ಚೆಕ್ ಮಾಡಿದೆ. ಇಲ್ಲಾಂದರೆ ನಾನು ಇದಕ್ಕೆ ಏನಕ್ಕೆ ಕಪ್ಸ್ನ ಅಟ್ಯಾಚ್ ಮಾಡಲಿಕ್ಕೆ ಫ್ಯಾಬ್ರಿಕ್ ಆಗುತ್ತಾ ಅಂತ ಚೆಕ್ ಮಾಡಿದೆ, ಅದಕ್ಕೂ ಸಾಲದೆ ಬಂತು. ಸೊ ಹ್ಯಾಂಡ್ಸ್ಗೆ ಸಾಕಾಗುತ್ತಾ ಅಂತ ಅಂದ್ಕೊಂಡೆ. ನಾನಿಲ್ಲಿ ಪಫ್ ಸ್ಲೀವ್ ಕೊಡ್ತಿದ್ದೀನಿ, ಹಾಗಾಗಿ ಹ್ಯಾಂಡ್ಸು ಕೂಡ ನನಗೆ ಲೆಂತ್ ಅನ್ನೋದು ಸಾಕಾಗ್ತಿಲ್ಲ. ಹಾಗಾಗಿ ನಾನು ಇದನ್ನು ಸೈಡ್ಗಿಟ್ಟು ಇನ್ನೊಂದು ಕ್ಲಾತ್ನ ತಗೊಂಡೆ. ಸೊ ಬೇರೆ ಕ್ಲಾತ್ನ ತಗೊಂಡೆ, ಅದು ಸ್ವಲ್ಪ ಕಲರು ಬ್ಲೂಯಿಶ್ ಇದೆ ಆ ಒಂದು ಫ್ಯಾಬ್ರಿಕ್ಕು. ಸೊ ನಮ್ಮ ಸಿಸ್ಟರ್ದೆಲ್ಲ ಅಂತ ನಾನಿಲ್ಲಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸೊ ಕಸ್ಟಮರ್ದಾದರೆ ಖಂಡಿತ ಈ ರೀತಿ ಮಾಡಬೇಡಿ, ಯಾಕಂದರೆ ಕಸ್ಟಮರ್ಗೆ ಕರೆಕ್ಟಾಗಿ ನಾವು ಒಂದೇ ಲೈನಿಂಗ್ ಹಾಕ್ಕೊಡ್ಬೇಕಾಗತ್ತೆ, ಇಲ್ಲಾಂದರೆ ಕಸ್ಟಮರ್ಸು ಒಪ್ಪಲ್ಲ. ಇದು ನಮ್ಮ ಸಿಸ್ಟರ್ದೇ ಆಗಿರೋದ್ರಿಂದ ನಾನು ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆದರೂ ಏನೂ ಆಗಲ್ಲ ಅಂತ ನಾನಿಲ್ಲಿ ಕೊಡ್ತಿದ್ದೀನಿ ಅಷ್ಟೇ. ಸೊ ನಾನು ಎಕ್ಸ್ಟ್ರಾನೇ ತರಿಸ್ಬೇಕಾಗಿತ್ತು ಲೈನಿಂಗು, ಅದು ಮರ್ತಿದ್ದೆ. ನೋಡಿ ಈಗ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸಿಂಗು. ಸೊ ಅದ್ರ ಪ್ರಕಾರ ನಾವು ಹ್ಯಾಂಡ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಲೀವ್ ಲೆಂತ್ ಬಂದು
10.5 ಇಂಚನ್ನ ತಗೊಳ್ತಾ ಇದ್ದೀನಿ ನಾನು. ತುಂಬ ಉದ್ದ ಇಡ್ತಾ ಇಲ್ಲ ನಾನು, ತುಂಬ ಶಾರ್ಟು ಇಡ್ತಾ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಇಡ್ತಿದ್ದೀನಿ ಅಷ್ಟೇ. ಸೊ ಹಾಗಾಗಿ 10.5 ತೊಗೊಂಡಿದ್ದೀನಿ. ನಮ್ಗೆ ರೆಡಿ 9.5 ಬರುತ್ತೆ ನೋಡಿ. ಈಗ ನಾನು ಇಲ್ಲಿಂದ ಆರ್ಮೋಲ್ ಡೌನಿಂಗ್ ಅಂದರೆ ಹ್ಯಾಂಡ್ ಕ್ಯಾಪ್ಸ್ ಅನ್ನೋದು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4 ಇಂಚ್ ಯಾಕೆ ಜಾಸ್ತಿ ಆಗಿಲ್ವಾ ಅಂತಲೂ ಕೇಳ್ಬೋದು ನೀವು. ಸೊ ಈ ಕಪ್ ಶೇಪ್ಗೆ ನಾನು ಸ್ವಲ್ಪ ಜಾಸ್ತಿನೇ ತಗೋತೀನಿ ಈ ಒಂದು ಕ್ಯಾಪ್, ಈ ಒಂದು ಡೌನಿಂಗ್, ಹ್ಯಾಂಡ್ ಡೌನಿಂಗ್ ಅನ್ನೋದು. ಸೊ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಕಪ್ ಶೇಪ್ ಅನ್ನೋದು ಪಫ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ 4 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ನೋಡಿ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈಗ ನಾನು ಹ್ಯಾಂಡ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ಹ್ಯಾಂಡ್ಸ್ ಕರ್ವ್ ಶೇಪ್ನ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ನಾನು ಹ್ಯಾಂಡ್ ಶೇಪ್ ಅನ್ನೋದು ಕೊಡ್ತಿದ್ದೀನಿ. ಪಫ್ ಸ್ಲೀವ್ಗೂ ಅಷ್ಟೇ ನಾನು ಇದೇ ಸ್ಕೇಲ್ನ ಯೂಸ್ ಮಾಡಿಕೊಂಡು ಪಫ್ನು ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತ ನೀವು ನೋಡ್ಬೋದು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹ್ಯಾಂಡ್ ಲೂಸ್ ಬರ್ತಿದೆ 5.25 ಇಂಚು. ಸೊ 5.25 ಇಂಚ್ ನಾನು ಇಲ್ಲಿ ಮಾರ್ಕ್ನ ಮಾಡಿಕೊಂಡು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ 2 ಲೈನ್ನು ಸೇರಿಸ್ತಾ ಈ ಹ್ಯಾಂಡ್ ಲೂಸಿಂಗ್ದು ಮತ್ತು ಆರ್ಮೋಲ್ ಲೂಸಿಂಗ್ 2 ಲೈನ್ ಸೇರಿಸ್ತಾ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಈ ಒಂದು ಪಫ್ನ ಎಷ್ಟು ಬೇಕು ಅನ್ನೋದು ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು 3 ಇಂಚ್ ಮೇಲೆ ತೊಗೊಳ್ಳಿ, 4 ಇಂಚ್ 4.5 ಇಂಚ್ ಆ ಥರ. ಸ್ವಲ್ಪ ನಾರ್ಮಲ್ಲಾಗಿರಲಿ ಅಂದರೆ 3 ಇಂಚಸ್ನ ತಗೊಳ್ಳಿ. ನೋಡಿ 3 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಂಡು ನಾನು ಈ ರೀತಿ ಒಂದು ಬಾಕ್ಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ನಾನು ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಈ ರೀತಿ ಶೇಪ್ ಕೊಡೋದ್ರಿಂದ ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು 1.25 ಇಂಚಿಗೆ ಈ ರೀತಿ ನೋಡಿ ತುಂಬಾ ಚೆನ್ನಾಗಿ ಪಫ್ ಅನ್ನೋದು ತುಂಬಾ ಚೆನ್ನಾಗಿ ಎತ್ಕೊಂಡಂಗೆ ಬರುತ್ತೆ. ಸೊ ಕೆಲವರು ಫ್ಲಾಟ್ ಆಗಬೇಕು ಅಂದರೂ ನೀವು ಕಡಿಮೆ ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ರೀತಿ ತೊಗೊಳ್ಳಿ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಒಂದು ಶೇಪ್ ಕರ್ವ್ ಸ್ಕೇಲು. ಸೊ ಈ ರೀತಿ ನಾನು ಹ್ಯಾಂಡ್ಸ್ನ ಮಾರ್ಕ್ ಮಾಡಿಕೊಂಡೆ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನಾನು ಫ್ರಂಟ್ ಶೇಪ್ನ ಕೊಡ್ತೀನಿ. ಸೊ ಹ್ಯಾಂಡ್ಸು ಅಷ್ಟೇ ವೆರಿ ಇಂಪಾರ್ಟೆಂಟು. ನಮಗೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಹ್ಯಾಂಡ್ಸು ಕೂಡ ಅಷ್ಟೇ ಇಂಪಾರ್ಟೆಂಟು. ಹ್ಯಾಂಡ್ಸಲ್ಲಿ ಒಂದು ರಿಂಕಲ್ ಬಂದರೂ ನಮಗೆ ಬ್ಲೌಸ್ ಅನ್ನೋದು ಎದ್ದು ಕಾಣುತ್ತೆ, ಅದು ರಿಂಕಲ್ ಅನ್ನೋದು. ಹಾಗಾಗಿ ನಾವು ಹ್ಯಾಂಡ್ಸು ಕೂಡ ಮಿಡ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ಓಪನ್ ಮಾಡ್ಕೊಂಡು ಸ್ಲೀವ್ಸ್ನ ಈ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೂ ನೋಡಿ ಈ ರೀತಿ ಬೇಕಾದ್ರೂ ನೀವು ಮಾರ್ಕ್ನ ಮಾಡ್ಕೋಬೋದು. ನಾನಿಲ್ಲಿ ಫ್ರೀ ಹ್ಯಾಂಡಲ್ಲೇ ಕೊಡ್ತೀನಿ. ಯಾಕಂದರೆ ಇಲ್ಲಿಂದ ಈ ಒಂದು ಫ್ರಿಲ್ಸ್ಗೆ ನಾವೇನು ಕ್ಲಾತ್ ಬಿಟ್ಟಿದ್ದೀವೋ ಅದಕ್ಕಿಂತ ಆ ಕಡೆಗೆ ಮಾಡ್ಕೊಳ್ಳೋದ್ರಿಂದ ನಾವು ಶೇಪ್ನ, ಸೊ ನೀವು ಫ್ರೀ ಹ್ಯಾಂಡಲ್ಲೇ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ಫ್ರೀ ಹ್ಯಾಂಡಲ್ಲೇ ನಾನು 1/2 ಇಂಚಷ್ಟಕ್ಕಿಂತ ಕಡಿಮೆನೇ ಶೇಪ್ನ ತೆಗಿತಿದ್ದೀನಿ. ಜಾಸ್ತಿ 1/2 ಇಂಚ್ಗಿಂತ ಜಾಸ್ತಿ ನಾನು ತೆಗಿತಾ ಇಲ್ಲ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಡ್ತಿದ್ದೀನಿ. ಈ ರೀತಿ ಶೇಪ್ನ ಕೊಟ್ಟು ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ನಾವೇನು ಫ್ರಿಲ್ ಕೊಡಲಿಕ್ಕೆ ಅಂತ ಬಿಟ್ಟಿದ್ದೀವ ಕ್ಲಾತು, ಅಲ್ಲೂ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಮತ್ತು ಫ್ರಂಟ್ ಪಾರ್ಟ್ಗೂ ನೀವು ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಆವಾಗ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಒಬ್ಬರು ಕಮೆಂಟ್ ಮಾಡಿದರು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದು ತೋರಿಸಿ ಅಂತ. ಅಡ್ಜಸ್ಟ್ ಮಾಡಿ ಕಟ್ ಮಾಡೋದು ಯಾವ ರೀತಿ ಅಂತಲೂ ತೋರಿಸಿ ಅಂದಿದ್ದಾರೆ. ಖಂಡಿತ ಇದು ಸ್ವಲ್ಪ ದೊಡ್ಡದಾಗೇ ಇದೆ ಬ್ಲೌಸ್ ಪೀಸು. ನಮಗೆ ಚಿಕ್ಕದಾಗಿದ್ದಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಬ್ಲೌಸ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಕಮೆಂಟ್ ಮಾಡ್ತಿರಲ್ಲ, ಖಂಡಿತ ನೀವು ವೀಡಿಯೋನ ನೀಟಾಗಿ ಸ್ಕಿಪ್ ಮಾಡ್ದಿರ ವೀಡಿಯೋನ ನೋಡಿ ನೀವು ಕಮೆಂಟ್ನ ಮಾಡಿ. ಸೊ ಸ್ವಲ್ಪ ನೋಡಿರ್ತೀರ ಮತ್ತು ಕಮೆಂಟ್ ಮಾಡ್ತೀರಾ, ಆವಾಗ ನನಗೆ ಆ ಕಮೆಂಟು ಕೂಡ ಅರ್ಥ ಆಗಲ್ಲ. ದಯವಿಟ್ಟು ಕಮೆಂಟ್ ಮಾಡೋರು ಪೂರ್ತಿ ವೀಡಿಯೋನ ನೋಡಿ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಬಿಡ್ತಾ ಇಲ್ಲ ಮೇನ್ ಫ್ಯಾಬ್ರಿಕ್ಕು, ಯಾಕಂದರೆ ಕಪ್ಸ್ನ ಅಟ್ಯಾಚ್ ಮಾಡಬೇಕು ಅನ್ನಲ್ಲ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಫ್ರಂಟ್ ಪಾರ್ಟಲ್ಲಿ ಬಿಡ್ತಾ ಇಲ್ಲ. ನೆಕ್ಕಿಗೂ ಅಷ್ಟೇ ಮತ್ತು ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಬಿಡ್ತಾ ಇಲ್ಲ ಮೇನ್ ಫ್ಯಾಬ್ರಿಕಲ್ಲಿ. ಸೊ ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದು ಮುಗೀತು. ಈಗ ನಾನು ಸ್ಲೀವ್ಸ್ಗೂ ಕೂಡ ಸ್ಕ್ಯಾಲಪ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದು ಆ್ಯಕ್ಚುಲಿ ಮರ್ತಿದ್ದೆ ನಾನು, ನಮ್ಮ ಸಿಸ್ಟರ್ ಸ್ಲೀವ್ಗೂ ಕೂಡ ಕೇಳಿದರು. ಸೊ ಹಾಗಾಗಿ ನಾನಿಲ್ಲಿ ಸ್ಲೀವ್ಗೂ ಕೂಡ ಸ್ಕ್ಯಾಲಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮೆಷರ್ಮೆಂಟ್ನ ತಗೊಳ್ಳಿ, ಬ್ಲೌಸ್ ಉದ್ದ ಎಷ್ಟಿದೆ ಅಂತ ತಗೊಂಡಿದ್ದಾದಮೇಲೆ ಫಸ್ಟು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ.
ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನೋಡಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಕೆ ಕೂಡ ನಿಮಗೆ ಇಲ್ಲೇ ಆಪ್ಷನ್ ಇದೆ ನೋಡಿ. ಈ ರೀತಿ ಸ್ಟ್ರೈಟ್ ಲೈನು ಕೂಡ ಹಾಕ್ಕೋಬೋದು ಇದರಲ್ಲೇ. ಈಗ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ಎಷ್ಟು ನಿಮಗೆ ಸ್ಕ್ಯಾಲಪ್ ರೌಂಡಿಂಗ್ ಅನ್ನೋದು ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ನ ಮಾಡ್ಕೋಬೋದು. ತುಂಬ ರೌಂಡ್ ಸ್ಕ್ಯಾಲಪ್ ಬೇಕಂದರೆ ಇನ್ನು ಹಿಂದಕ್ಕೆ ಇಟ್ಕೊಂಡು ನೀವು ರೌಂಡ್ ಸ್ಕ್ಯಾಲಪ್ನ ಕೊಡ್ಬೋದು. ನೋಡಿ ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗಿದು ಮಾರ್ಕಿಂಗು ಕಾಣದೇ ಇರ್ಬೋದು. ಸೊ ನಾನು ಯಾವ ಪ್ಯಾಟ್ರನಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಈಗ ನೀಟಾಗಿ 1.5 ಇಂಚ್ ವಿಡ್ತಲ್ಲಿ ನಾನು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೂ ಕಮೆಂಟ್ ಮಾಡ್ತಿರಲ್ಲ ಎಷ್ಟು ಕ್ಯಾನ್ವಾಸ್ ಎಷ್ಟುದ್ದ ಎಷ್ಟು ಅಗಲ ತೊಗೊಂಡಿದ್ದೀರಾ ಅಂತ. ಹಾಗಾಗಿ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಾನು ಜಾಸ್ತಿ ಸ್ಕ್ಯಾಲಪ್ ಕೊಡ್ತಾಯಿಲ್ಲ ಹ್ಯಾಂಡ್ಸ್ಗೆ, ಲೈಟಾಗಿ ಸ್ಕ್ಯಾಲಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ಸ್ಗೆ ಅನ್ನೋದು ಸ್ಕ್ಯಾಲಪ್ ಮುಗೀತು. ಈಗ ಫ್ರಂಟ್ ಪಾರ್ಟಿಗೆ ನೆಕ್ಗೆ ಸ್ಕ್ಯಾಲಪ್ನ ಕೊಡ್ತಿದ್ದೀನಿ. ಸೊ ಅದು ಸ್ವಲ್ಪ ಮರಿಬೇಡಿ, ಫ್ರಂಟಿಗೆ ನೀವು ಕ್ಲೋಸ್ ಇರೋದ್ರಿಂದ, ನೀವು ಬ್ಯಾಕ್ ಹುಕ್ ಇಡ್ತಿದ್ದೀರಲ್ಲ, ಫ್ರಂಟಿಗೆ ಕ್ಲೋಸ್ ಇರೋದ್ರಿಂದ ನೀವು ಇದು ಕ್ಯಾನ್ವಾಸ್ ಕೂಡ ಕ್ಲೋಸ್ ಇದ್ದಂಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ನೆಕ್ ಒಳಗಡೆಗೆ ಬರುತ್ತಲ್ಲ ಸ್ಕ್ಯಾಲಪ್, ಸೊ ಹಾಗಾಗಿ ನಾವು 3.5 ಇಂಚ್ ತೊಗೊಂಡ್ರು ನಿಮಗೆ ಬ್ರಾಡಾಗಿ ಬರುತ್ತೆ. ಇಲ್ಲ ನೀವು ಸ್ಕ್ಯಾಲಪ್ನು ಕೂಡ ಇನ್ನೂ ಬ್ರಾಡಾಗಿ ಬೇಕಾದ್ರೆ ಮಾರ್ಕ್ನ ಮಾಡ್ಕೋಬೋದು. ಈಗ ನಾನೇನು ಮಾರ್ಕ್ ಮಾಡ್ತಾಯಿದ್ದೀನೋ ಇದರ ಹೊರಗಡೆ ಬಂದು ಕೂಡ ನೀವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ಸೊ ಯಾರಿಗೆ ಇನ್ನೂ ಬ್ರಾಡಾಗಿ ಬೇಕು ನೆಕ್ಕು ಅಂದರೆ ನೀವು ಈ ರೌಂಡಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ 3 ಇಂಚಸ್ಸು ಅದ್ರ ಹೊರಗಡೆ ಬಂದು ಕೂಡ ನೀವು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೋಬೋದು. ಫ್ರೀ ಹ್ಯಾಂಡಲ್ಲಾದರೂ ಆಗಲಿ ಸ್ಕೇಲಲ್ಲಾದರೂ ಆಗಲಿ. ನನಗೆ ಇಲ್ಲಿ ತುಂಬ ಬ್ರಾಡಾಗಿ ಹಾಕಲ್ಲ ನಮ್ಮ ಸಿಸ್ಟರ್, ಹಾಗಾಗಿ ನಾನಿಲ್ಲಿ ಕಡಿಮೆ ಬ್ರಾಡನ್ನ ಕೊಡ್ತಿದ್ದೀನಿ. ನಿಮಗಿನ್ನೂ ಬ್ರಾಡ್ ಆಗಬೇಕು ಅಂದರೆ ಆ 3 ಇಂಚಸ್ ಹೊರಗಡೆ ಬಂದು ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಮುಗೀತು ಕ್ಯಾನ್ವಾಸಲ್ಲಿ. ಈಗ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟು ಕೂಡ ಅಷ್ಟೇ ಆ್ಯಸ್ ಯೂಶ್ವಲ್. ನಿಮಗಿನ್ನೂ ಬ್ರಾಡ್ ಆಗಬೇಕು ಅಂದರೆ ನೀವು ಖಂಡಿತವಾಗ್ಲೂ ಆ 3 ಇಂಚಸ್ ಹೊರಗಡೆ ಬಂದು ನೀವು ಸ್ಕ್ಯಾಲಪ್ನ ಮಾರ್ಕ್ನ ಮಾಡ್ಕೋಬೋದು. ಅಂದರೆ ಶೋಲ್ಡರ್ ಹತ್ರ 3 ಇಂಚಸ್ಸಿಂದು ಈ ಕಡೆ ಬರಬೇಡಿ. ಸೊ ಬರ್ತಾ ರೌಂಡಿಂಗ್ ಬಂದಿದೆಲ್ಲ ಕೆಳಗಡೆ, ಇಲ್ಲಿ ನೀವು ಸ್ಕ್ಯಾಲಪ್ ಅನ್ನೋದು ಆ ಒಂದು 3 ಇಂಚ್ ಹೊರಗಡೆ ಬಂದು ನೀವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇಲ್ಲಿ ಮೇಲೆ ಮಾತ್ರ 3 ಇಂಚ್ ಒಳಗಡೆಗೇ ಇಲ್ಲಿ ಬರ್ತಾ ನೀವು ಆ ಸ್ಕ್ಯಾಲಪ್ಗಿಂತೂ ಆ ಒಂದು 3 ಇಂಚಸ್ಗಿಂತೂ ಹೊರಗಡೆ ಬಂದು ನೀವು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೋಬೋದು, ಇನ್ನೂ ಬ್ರಾಡಾಗಿ ಹಾಕ್ತೀನಿ ಅನ್ನೋರು. ಓಕೆನಾ? ಸೊ ಇಷ್ಟಾದಮೇಲೆ ನೀಟಾಗಿ ನೋಡಿ 1.5 ಇಂಚು ಇಲ್ಲ 1 ಇಂಚಷ್ಟು ಎಕ್ಸ್ಟ್ರಾ ಕ್ಯಾನ್ವಾಸ್ ಇರೋ ಥರ ಇಟ್ಕೊಂಡು ನೆಕ್ ಹತ್ರ ಒಂದು 1/2 ಇಂಚಷ್ಟು ಹಾಗೆ ಉಳಿಸ್ಕೊಂಡು ನೀವು ಈ ಸ್ಕ್ಯಾಲಪ್ನ ಕಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹೇಳದ್ನಲ್ಲ, ನಿಮ್ಗೆ ಇನ್ನೂ ಬ್ರಾಡಾಗಿ ಬೇಕಂದರೆ ಖಂಡಿತವಾಗೂ ಬ್ರಾಡಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ನಾನಿಲ್ಲಿ ಬ್ಯಾಕ್ ಓಪನ್ ಇರೋದ್ರಿಂದ ಕ್ಯಾನ್ವಾಸ್ನು ಕೂಡ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಗೊತ್ತಾಯ್ತಲ್ಲ. ಫ್ರಂಟಿಗೆ ಹಾಗೆ ಇಲ್ಲಿ ಬ್ಯಾಕಿಗೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಐರನ್ ಮಾಡ್ಕೊಂಡು ಬರ್ತೀನಿ ಲೈನಿಂಗ್ ಮೇಲಿಟ್ಟು ಕ್ಯಾನ್ವಾಸ್ನ. ಸೊ ನೋಡಿ ಈ ರೀತಿ ಐರನ್ ಮಾಡ್ಕೊಂಡು ಬಂದಮೇಲೆ ಒಂದು ಸಲ ನೀವು ಆ ಕ್ಯಾನ್ವಾಸ್ ಎಡ್ಜಸ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಕ್ಯಾನ್ವಾಸ್ ಎಡ್ಜಸ್ಗೆ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕ್ಯಾನ್ವಾಸ್ ಅನ್ನೋದು ಎತ್ಕೊಳ್ಳಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಂತೂ ಕಂಪಲ್ಸರಿ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರ್ದು. ನಾವು ಯಾವ ರೀತಿ ಟರ್ನ್ ತಗೊಳ್ತೀವಿ ಬಟ್ಟೆ ಅಷ್ಟು ನೀಟಾಗಿ ನಮಗೆ ಸ್ಕ್ಯಾಲಪ್ ಅನ್ನೋದು ಬರುತ್ತೆ. ಸ್ಕ್ಯಾಲಪ್ ಸ್ಟಿಚ್ ಮಾಡಬೇಕಾದ್ರೆ ನಾವು ಕೈಯಲ್ಲಿ ನೀಟಾಗಿ ಮೂವ್ ಮಾಡಿಕೊಂಡ್ರೆ ನಮ್ಗೆ ಸ್ಟಿಚ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಬರೋಲ್ಲ, ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಬಟ್ಟೆನ ನೀಟಾಗಿ ಟರ್ನ್ನ ಮಾಡ್ಕೋಬೇಕಾಗತ್ತೆ ಸ್ಟಿಚ್ ಹಾಕೋ ಟೈಮಲ್ಲಿ. ನೋಡಿ ಇದಕ್ಕೂ ಕೂಡ ನಾನು ಸೇಮ್ ಅದೇ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಈಗ ಸ್ಕ್ಯಾಲಪ್ ಸ್ಟ್ರೈಟಾಗಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಇನ್ನೂ ನೀಟಾಗಿ ಟೈಟಾಗಿ ಸ್ಟಿಚ್ ಅನ್ನೋದು ಇಟ್ಕೊಳ್ಳುತ್ತೆ. ನಾನಿಲ್ಲಿ ಸಿಂಗಲ್ ಸ್ಟಿಚ್ನೇ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ನ ಸ್ಟಿಚ್ನ ಹಾಕ್ಕೊಂಡೆ. ಸ್ವಲ್ಪ ಸೈಡಿಗೆ ಹೋದರೂ ನೀವು ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಬಾಟಮಲ್ಲೂ ನಾನು 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡಕ್ಕೂ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ನಾನು ಬಾಟಮ್ಮು ಕೂಡ ಫಿನಿಶಿಂಗ್ ಸಮೇತ ಟರ್ನಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಈಗ ನೋಡಿ 1/4 ಇಂಚಷ್ಟು ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ನೀವು ಜಾಸ್ತಿ ಬಟ್ಟೆನೂ ಬಿಟ್ರೂ ಅದು ಸ್ಕ್ಯಾಲಪ್ ಅನ್ನೋದು ಶೇಪು ನೀಟಾಗಿ ಟರ್ನ್ ಆಗೋಲ್ಲ, ಕಾಣಿಸಲ್ಲ ಶೇಪು ಕೂಡ.
ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ಸ್ಟಿಚ್ಚು ಕಟ್ ಆಗ್ದಂಗೆ ನೀವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟರ್ ಬೆಸ್ಟು ನೀವು ಕಟ್ ಮಾರ್ಕ್ಸ್ನ ಇಟ್ಕೊಳ್ಳೋಕ್ಕೆ. ಸೊ ಬಿಗಿನರ್ಸ್ ಆದರೆ ಖಂಡಿತವಾಗೂ ನೀವು ಕಟರಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟರ್ನ್ನ ಮಾಡ್ಕೋಬೇಕಾಗತ್ತೆ. ಸ್ಕ್ಯಾಲಪ್ನ ನೋಡಿ ಈ ರೀತಿ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ನೀವು ಸ್ಕ್ಯಾಲಪ್ನ ಟರ್ನ್ ಮಾಡ್ಕೋಬೇಕು. ಬಟ್ಟೆನ ತೀರಾ ಎಳಿಬೇಡಿ, ಎಳೆದ್ರೆ ನಿಮಗೆ ನೀಟಾಗಿ ಬರಲ್ಲ. ನೋಡಿ ಸೇಮ್ ಅದನ್ನು ಅದೇ ರೀತಿ ನಾನು ಸ್ಕ್ಯಾಲಪ್ನ ತೊಗೊಂಡೆ. ನೋಡಿ ಈಗ ಎರಡಕ್ಕೂ ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೋಡಿ ಈ ರೀತಿ ಕಾಣಿಸುತ್ತೆ. ಉಪ್ಪಟ್ಟೆ ಐಪಟ್ಟೆ ಲೆವೆಲ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಲೈನಿಂಗ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಸೊ ಅಟ್ಯಾಚ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಈ 1/4 ಇಂಚ್ ನಾನು ಎಕ್ಸ್ಟ್ರಾ ಕ್ರಾಸಾಗಿ ಕಟ್ ಮಾಡಿಲ್ಲ ನೆಕ್ ಕಡೆ, ಅದೇ ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ ಅನ್ನೋದು ಅದನ್ನು. ಸೊ ನಾನಿಲ್ಲಿ 1/4 ಇಂಚಷ್ಟು ಸ್ಟಿಚ್ಚಲ್ಲೇ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ರಂಟ್ ಪಾರ್ಟ್ನ ತೊಗೊಂಡು ಸೇಮ್ ಅದನ್ನು ಕೂಡ ಕ್ಯಾನ್ವಾಸ್ನ ನೀಟಾಗಿ ಸುತ್ತು ಫಸ್ಟ್ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಆಮೇಲೆ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕಾಗತ್ತೆ. ಆ ಸ್ಕ್ಯಾಲಪ್ ಅನ್ನೋದು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾವು ನಮ್ಮ ಹ್ಯಾಂಡ್ ಮೂಮೆಂಟ್ ಹೆಂಗೆ ಬರುತ್ತೋ ನಮ್ಮ ಸ್ಕ್ಯಾಲಪ್ ಶೇಪು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹ್ಯಾಂಡ್ ಮೂಮೆಂಟ್ ನಾವು ಫ್ರೀಯಾಗಿ ಟರ್ನಿಂಗ್ ತೊಗೊಂಡ್ರೆ ನಮಗೆ ನೀಟಾಗಿ ಸ್ಕ್ಯಾಲಪ್ ಅನ್ನೋದು ಬಂದುಬಿಡುತ್ತೆ. ನೋಡಿ ನೀಟಾಗಿ ಈ ರೀತಿ ಸ್ಕ್ಯಾಲಪ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ 1/4 ಇಂಚಷ್ಟು ಮಾರ್ಜಿನ್ನ ಬಿಟ್ಟು. ಈ ರೀತಿ ನೋಡಿ ಈಗ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಕಾರ್ನರ್ಸಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಟರ್ನ ಮಾಡ್ಕೋಬೇಕಾಗತ್ತೆ ಕ್ಯಾನ್ವಾಸ್ನ. ಸೊ ಬಿಗಿನರ್ಸ್ ಆದರೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಸ್ಕ್ಯಾಲಪ್ ಸ್ಟಿಚ್ ಮಾಡಿ ಆ ಒಂದು ಕರ್ವ್ ಶೇಪ್ನ ಕೊಡಬೇಕು ಮತ್ತು ಅದನ್ನ ಟರ್ನಿಂಗ್ ಮಾಡಬೇಕು ಅಂದರೆ ಸೊ ನೀವು ನಿಧಾನವಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೆಕ್ ನಿಮಗೆ ಬ್ರಾಡ್ ಆಗಬೇಕಂದ್ರೆ ಬ್ರಾಡಾಗಿ ತಗೊಳ್ಳಿ, ನಾನು ಹೇಳ್ತಿದ್ದೀನಲ್ಲ. ಸೊ ಮತ್ತೆ ನೆಕ್ ಬ್ರಾಡಾಗಿ ಬಂದಿಲ್ಲ, ನೀವು ಕಟ್ಟಿಂಗ್ ಮಾಡಿದ ಮೆಥಡಲ್ಲೇ ಕಟ್ ಮಾಡಿದ್ವಿ ಅಂತ ಕಮೆಂಟ್ ಮಾಡಬೇಡಿ. ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡು ನೀವು 3 ಇಂಚಸ್ ನೆಕ್ ವಿಡ್ತ್ ತೊಗೊಂಡಿರ್ತೀವಲ್ಲ ಅದರಿಂದ ಹೊರಗಡೆ ಬಂದು ಸ್ಕ್ಯಾಲಪ್ನ ನೀವು ಕಟ್ ಮಾಡ್ಕೋಬೋದು ಕೆಳಭಾಗದಲ್ಲಿ, ಡೀಪ್ ನಿಮಗೆ ವಿಡ್ತ್ ಜಾಸ್ತಿ ಬೇಕು ಅಂದಾಗ. ಈಗ ನೋಡಿ ನಾನು ಲೈನಿಂಗ್ನ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಸಪ್ರೇಟಾಗಿ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡೋದ್ರಿಂದ ಕೂಳೆ ಅನ್ನೋದು ಒಳಭಾಗಕ್ಕೆ ಹೋಗುತ್ತೆ. ಈ ಒಂದು ಲೈನಿಂಗ್ದು ಮೇನ್ ಫ್ಯಾಬ್ರಿಕ್ ಎರಡೂ ಕೂಳೆ ಒಳಗಡೆ ಹೋಗುತ್ತೆ, ನಮ್ಗೆ ಅವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಫಸ್ಟು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಸಿಂಗಲ್ ಸ್ಟಿಚ್ಚಲ್ಲೇ ಅಟ್ಯಾಚ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಕೂಳೆ ಅನ್ನೋದು ಹೊರಗಡೆಗೆ ಬರಲ್ಲ. ಈಗ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಹಾಫ್ ಇಂಚಿಗೆ ನೀಟಾಗಿ ಮೇನ್ ಫ್ಯಾಬ್ರಿಕ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಎರಡು ಸೈಡು ನೀಟಾಗಿ ಈ ರೀತಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡಾಗ ನಿಮ್ಗೆ ನೋಡಿ ಈ ರೀತಿ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಮಿಡ್ಲಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾವಿವಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನೋಡೋಣ. ನೋಡಿ ನೀವು ಈ ಒಂದು ಅಫೆಕ್ಸ್ ಪಾಯಿಂಟ್ ಎಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೀವು ಸುತ್ತು ಬೇಕಾದ್ರೆ ಸ್ಟಿಚ್ನ ಹಾಕ್ಕೋಬೋದು. ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಪ್ರೆಸ್ ಮಾಡಿ ಫಸ್ಟು ಸುತ್ತು ಬೇಕಾದ್ರೆ ಸ್ಟಿಚ್ ಹಾಕ್ಬೋದು. ನಾನು ಆ ರೀತಿ ಸ್ಟಿಚ್ ಹಾಕ್ತಿಲ್ಲ, ನಾನಿಲ್ಲಿ ಅಫೆಕ್ಸ್ ಪಾಯಿಂಟ್ ಏನಿದೆಯೋ ಅಫೆಕ್ಸ್ ಪಾಯಿಂಟ್ ಹತ್ರ ನೀಟಾಗಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಇಲ್ಲಿ ನಾನೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಅಲ್ಲಿ ಮಾತ್ರ ನಾನು ಜಸ್ಟು
ಸ್ಟಿಚ್ನ ರಫ್ ಹೊಡ್ಕೊಳ್ಳೋ ಥರ 1 ಇಂಚಷ್ಟು ಉದ್ದ ಇಟ್ಟು ನಾನು ನೋಡಿ ಈ ರೀತಿ ಮಾರ್ಕ್ನ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಕೂಳೆ ಆ ಕಡೆ ಈ ಕಡೆ ಹೋಗೋ ಥರ. ಸೊ ಮಿಡ್ಲಿಗೆ ನಿಮ್ಗೆ ಅಫೆಕ್ಸ್ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ನೀಟಾಗಿ ಇದನ್ನು ಕಪ್ಸ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಪರ್ಫೆಕ್ಟಾಗಿ ಅಫೆಕ್ಸ್ ಪಾಯಿಂಟ್ ಗೊತ್ತಿರಬೇಕು, ಅದರ ಕಡೆ ಸ್ವಲ್ಪ ಗಮನನ ಕೊಡಬೇಕಾಗತ್ತೆ. ನಿಮಗೆ ಅಫೆಕ್ಸ್ ಪಾಯಿಂಟ್ ವೇರಿಯೇಷನ್ ಆಗಿಬಿಟ್ರೆ ಕಪ್ಸ್ ಅನ್ನೋದು ಇಲ್ಲ ಮೇಲಕ್ಕೆ ಕೆಳಗಡೆಗೆ ಹೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಕಂಪಲ್ಸರಿ ಅಫೆಕ್ಸ್ ಪಾಯಿಂಟ್ ಅನ್ನೋದು ಬೇಕಾಗತ್ತೆ. ಅದನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಈ ರೀತಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕಪ್ ಶೇಪ್ ಹತ್ರ ನೀಟಾಗಿ ಲೈನಿಂಗ್ನ ಈ ರೀತಿ ತಗೊಳ್ಳಿ. ನೋಡಿ ಈ ರೀತಿ ತಗೊಂಡು ನೀವು ಬೇಕಾದ್ರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು, ಈಗ ಮೇನ್ ಫ್ಯಾಬ್ರಿಕ್ಕು ಈ ಒಂದು ಲೈನಿಂಗು ಒಂದು ಸೆಟ್ಟು, ಮೇನ್ ಫ್ಯಾಬ್ರಿಕ್ ಒಂದು ಸೆಟ್, ನಾವು ಮಾಮೂಲಿಯಾಗಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡು ನೀವು ಬೇಕಾದ್ರೆ ಈ ಒಂದು ಕಪ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಆ ರೀತಿ ಬೇಕು ವಿಡಿಯೋ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ಆ ಥರನೂ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಡಬಲ್ ಲೈನಿಂಗ್ನ ಕಟ್ ಮಾಡಿಕೊಂಡು ಈ ಒಂದು ಕಪ್ಸ್ನ ಸ್ಟಿಚ್ ಮಾಡೋದು ಕೂಡ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಎಕ್ಸಸ್ ಇರೋವಂತಹ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಆರ್ಮೋಲ್ ಹತ್ರ ನೋಡಿ ನಮಗೆ ಸ್ವಲ್ಪ ವೇರಿಯೇಷನ್ ಬರ್ತಿದೆ, ಅದನ್ನ ನೀಟಾಗಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ. ಸೊ ಈ ರೀತಿ ಇಟ್ಕೊಂಡು ಎಕ್ಸಸ್ ಅನಿಸಿದ್ದ ಕ್ಲಾತ್ನ ಈ ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಲ್ಲ? ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಇಲ್ಲಿ ವೇಸ್ಟ್ ಹತ್ರ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ 1.5 ಇಂಚಷ್ಟು ವಿಡ್ತಲ್ಲಿ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದ ನೋಡ್ಕೊಳ್ಳಿ, ನಿಮ್ಮ ಬ್ಲೌಸು ವೇಸ್ಟ್ ಹತ್ರ ಫ್ರಂಟಲ್ಲಿ ಎಷ್ಟು ಉದ್ದ ಬೇಕು ಅಂತ ಚೆಕ್ ಮಾಡಿಕೊಂಡು ನೋಡಿ ಸಾಕಾಗುತ್ತೆ ನನಗೆ. ನಾನು ಚೆಕ್ ಮಾಡಿಕೊಂಡು 1/2 ಇಂಚಷ್ಟು ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊಂಡು ಈಗ ನಾನು ಫ್ರಂಟಿಗೆ ಇದು ಅಟ್ಯಾಚ್ ಮಾಡ್ತೀನಿ. ನೋಡಿ ಪ್ರಿನ್ಸಸ್ ಕಟ್ ಹತ್ರ ಒಂದು ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಳ್ತೀವಿ. ಮಿಡ್ಲಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ನಲ್ಲ ಅಲ್ಲೂ ಒಂದು ಫ್ರಿಲ್ನ ಇಟ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಪಟ್ಟಿನ ಅಟ್ಯಾಚ್ ಮಾಡಿದ್ರೆ ನಿಮಗೆ ಲೈನಿಂಗ್ನ ಟರ್ನ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಇಲ್ಲಾಂದರೆ ನಮಗೆ ಮೇನ್ ಫ್ಯಾಬ್ರಿಕ್ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದು ಫ್ರಿಲ್ನ ಇಟ್ಕೊಳ್ಳಿ. ಎಸ್ಪೆಷಲಿ ಇದು ಬಿಗಿನರ್ಸಿಗೆ ಗೊತ್ತಿರಲ್ವಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಟೈಮ್ ಇದ್ದರೆ ಎಮ್ಮಿಂಗ್ ಕೂಡ ಮಾಡ್ಕೊಳ್ಳಿ. ನನಗಿಲ್ಲಿ ಟೈಮ್ ಇಲ್ಲ, ನಾನು ಇದನ್ನು ಈಗಲೇ ಕಳಿಸ್ಕೊಡ್ಬೇಕು ಅಂತ ಬೇಗನೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಕ್ರಾಸಾಗಿ 1/4 ಇಂಚು ನಾನು ಕಟ್ ಮಾಡಿರಲಿಲ್ಲ, ಈಗ ಕಟ್ ಮಾಡಿಕೊಂಡೆ. ಈಗ ಶೋಲ್ಡರ್ನ ಅಟ್ಯಾಚ್ ಮಾಡೋದು ವೆರಿ ಇಂಪಾರ್ಟೆಂಟು. ನೀವೊಂದು ಮುಂದೆ ಒಂದು ಹಿಂದೆ ಆ ಥರ ಇಟ್ಕೊಂಡು ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಬೋದು. ಅಂದರೆ ಫ್ರಂಟ್ ಪಾರ್ಟ್ ಹಿಂದಕ್ಕೆ, ಬ್ಯಾಕ್ ಪಾರ್ಟ್ ಮುಂದಕ್ಕೆ ಆ ಥರ ವೇರಿಯೇಷನ್ ಬರಬಾರ್ದು. ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ನೀವು ಡಬಲ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಾಗ ನಮಗೆ ಸ್ಕ್ಯಾಲಪ್ ಬಂದಿರೋದ್ರಲ್ಲಿ ಏನು ವ್ಯತ್ಯಾಸ ಕಾಣಬಾರ್ದು. ಸ್ಕ್ಯಾಲಪ್ ಅನ್ನೋದು ಕಟ್ಟಾಗಿದ್ದ ತಕ್ಷಣ ಇನ್ನೊಂದಕ್ಕೆ ಬಿಗಿನ್ ಆಗಬೇಕು. ಆ ರೀತಿ ನಮಗೆ ಶೋಲ್ಡ್ರ್ ಅನ್ನೋದು ಕಾಣಿಸ್ಬೇಕು. ನಾನು ಇದಕ್ಕೆ ಉಕ್ಪಟ್ಟಿ ಐಪಟ್ಟಿನ ಕೊಟ್ಟು ರೆಡಿ ಮಾಡ್ಕೊಳ್ತೀನಿ. ಸೊ ಅದನ್ನೇನು ತೋರಿಸಿಲ್ಲ, ಉಕ್ಪಟ್ಟಿ ಐಪಟ್ಟಿ ಎಲ್ಲ ಸ್ಟಿಚ್ ಮಾಡೋದು, ಯಾಕಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಅದನ್ನು ಕಟ್ ಮಾಡಿದ್ದೀನಿ. ಈಗ ಸ್ಲೀವ್ಸ್ಗೆ ಈ ಸ್ಕ್ಯಾಲಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ ನಾನು ಜಸ್ಟು ಇಲ್ಲಿ ಸ್ಟ್ರೈಟಾಗೆ ತೊಗೊಂಡೆ, ಯಾಕಂದರೆ ಅಲ್ಲಿ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಹೋಗುತ್ತೆ ಅಂತ ಅಲ್ಲಿ ಸ್ಕ್ಯಾಲಪ್ನ ಸ್ಟಿಚ್ ಮಾಡಿಲ್ಲ, ಕಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇಲ್ಲಿ ಕರೆಕ್ಟಾಗಿ ನಾನು ಸ್ಕ್ಯಾಲಪ್ ಏನಿದೆಯೋ ಅದಕ್ಕೆ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ. ನೋಡಿ ಎಕ್ಸ್ಟ್ರಾ ಎಡ್ಜಸ್ ಹತ್ರ ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದು ನಾನು ಜಾಸ್ತಿ ಕ್ಲಾತೇನು ಬಿಟ್ಟಿಲ್ಲ, 1/4 ಇಂಚ್ ಅಷ್ಟೇ ಬಿಟ್ಟಿದ್ದೆ. ಹಾಗಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಅದನ್ನ ಟರ್ನ್ ಮಾಡ್ಕೊಳ್ಳೋಣ. ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ಯಾಲಪ್ಪು ಸ್ವಲ್ಪನೇ ತೊಗೊಂಡಿದ್ದೀನಿ, ಲೈಟಾಗಿ ಸ್ಕ್ಯಾಲಪ್ ಬರೋ ಥರ ಹ್ಯಾಂಡ್ಸ್ಗೆ. ನಿಮಗೆ ಬೇಕಾದ್ರೆ ರೌಂಡ್ ಥರನೂ ನೀವು ತೊಗೋಬೋದು. ನೋಡಿ ಲೈಟ್ ಸ್ಕ್ಯಾಲಪ್ನ ನಾನಿಲ್ಲಿ
ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇರೋದು. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಶಾರ್ಟೇಜ್ ಆಗಿದೆ, ಅದಕ್ಕೆ ಯಾವ ರೀತಿ ನಾವು ಪೀಸ್ನ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬೇಕಾದರೆ. ಈ ರೀತಿ ನೋಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಫಾಸ್ಟಾಗಿ ವೀಡಿಯೋ ಹಾಕಬೇಡಿ ಅಂತೀರಾ. ಎಕ್ಸಸ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡೆ. ಈಗ ಇಲ್ಲಿ ಪೀಸ್ನ ಕೊಡ್ತೀನಿ ನೋಡಿ. ಇಲ್ಲಿ ಈ ರೀತಿ ಫೋಲ್ಡ್ನ ಮಾಡಿ ಪೀಸ್ನ ಈ ರೀತಿ ಕೊಡಬೇಕಾಗತ್ತೆ. ನಮಗೆ ತುಂಬ ಫಾಸ್ಟಾಗಿ ವೀಡಿಯೋ ಹಾಕಿಲ್ಲ ಅಂದರೆ, ಇಷ್ಟು ಫಾಸ್ಟಾಗಿ ವೀಡಿಯೋ ಹಾಕಿಲ್ಲ ಅಂದರೆ ನಮಗೊಂದು 2-2.5 ಅವರ್ವರೆಗೂ ನಿಮಗೆ ವೀಡಿಯೋ ಅನ್ನೋದು ಬಂದುಬಿಡುತ್ತೆ, ನಿಧಾನವಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ಬೇಕಂದ್ರೆ. ಸೊ ಹಾಗಾಗಿ ನಾವು ಸ್ಪೀಡ್ ಮಾಡಲೇಬೇಕಾಗತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡಿರೋದೇನು ಗೊತ್ತಾ, ಈ ಒಂದು ಬೋಟ್ ನೆಕ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ನೀವು ಎಲ್ಲ ಸೈಜಸ್ಗೂ 1.5 ಇಂಚು ಶೋಲ್ಡರ್ ಮೈನಸ್ ಮಾಡಬೇಕಾ? ಇದು ಕಾಮನ್ನಾಗಿ ಬಂದಿರುವಂತಹ ಒಂದು ಕಮೆಂಟ್ ಆಗಿರುತ್ತೆ. ಇದಕ್ಕೆ ಉತ್ತರ ನಾನು ಕೊಡೋದಾದರೆ, ಹೌದು, ನೀವು 1.5 ಇಂಚು ನೀವು ಹಾಕುವಂತಹ ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡ್ ಜಾಸ್ತಿ ಹಾಕಲ್ಲ, ನಾವು ಕಡಿಮೆ ಹಾಕ್ಕೊಳ್ತೀವಿ ಬ್ರಾಡು ಅನ್ನೋದಾದರೆ, ನೀವು ಈ ಒಂದು ಬಟ್ಟೆ ಏನು ಮೈನಸ್ ಮಾಡ್ತಿರೋ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ನೀವು ಬ್ರಾಡ್ ಕಡಿಮೆ ಹಾಕ್ತೀನಿ ಅನ್ನೋರು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ನೀವು ಬ್ರಾಡ್ ಜಾಸ್ತಿ ಹಾಕ್ತೀನಿ ಅಂದರೆ ಮೀಡಿಯಮಾಗಿ ಹಾಕ್ತೀನಿ ಅಂದರೆ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಬ್ರಾಡ್ ಹಾಕ್ತೀನಿ ಅಂದರೆ ನೀವು 2 ಇಂಚಸ್ ಕೂಡ ಮೈನಸ್ ಮಾಡ್ಕೋಬೋದು. ಅದು ನಿಮ್ಮ ಒಂದು ಬ್ಲೌಸು ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ನೀವು ಬ್ರಾಡ್ ಕಡಿಮೆ ಹಾಕ್ತೀನಿ ಅಂದರೆ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಬ್ರಾಡ್ ಮೀಡಿಯಮಾಗಿ ಹಾಕ್ತೀನಿ ಅಂದರೆ ನೀವು 1.5 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಬ್ರಾಡು ನಾನು ಜಾಸ್ತಿ ಹಾಕ್ತೀನಿ ಅಂದರೆ ನೀವು 2 ಇಂಚಸ್ವರೆಗೂ ಮೈನಸ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಸ್ಲೀವ್ಸ್ನ ನಾನು ಯೂಶ್ವಲಿ ಬಫ್ಸ್ನ ರೆಡಿ ಮಾಡಿ ಆಮೇಲೆ ಸ್ಲೀವ್ಗೆ ಅಟ್ಯಾಚ್ ಮಾಡ್ತಿದ್ದೆ. ಈಗ ನೋಡಿ, ಒಂದೇ ಸಲ ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಿಲ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆಯಿಂದ ಡೈರೆಕ್ಷನಲ್ಲಿ 3 ಫ್ರಿಲ್ ಕೊಟ್ಟರೆ ಆಪೋಸಿಟ್ ಡೈರೆಕ್ಷನಲ್ಲಿ 3 ಫ್ರಿಲ್ನ ಕೊಡ್ತಾಯಿದ್ದೀನಿ. ಈ ರೀತಿ ನೀವು ಆ ನ್ಯಾಚ್ ಏನು ಹೊಡೆದಿರ್ತೀವೋ ಅಲ್ಲಿವರೆಗೂ ಬಂದು ಅಲ್ಲಿಂದ ಫ್ರಿಲ್ಸ್ನ ಬಿಗಿನ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮಗೆ ಯಾವುದೇ ರೀತಿ ಸ್ಲೀವ್ಸಲ್ಲಿ ವೇರಿಯೇಷನ್ ಅನ್ನೋದು ಬಂದಿಲ್ಲ. ನೋಡಿ, ನಿಮಗೆ ಕಪ್ ಶೇಪ್ ಅನ್ನೋದು ಈ ಒಂದು ಫ್ರಿಲ್ಲು ಪಫ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೀವ್ಸು ಪಫ್ ಆಗಿರ್ಬೋದು, ನಿಮಗೆ ಶೋಲ್ಡರ್ ಅಟ್ಯಾಚ್ ಆಗಿರ್ಬೋದು ಎಲ್ಲ. ನೋಡಿ, ನಾನಿಲ್ಲಿ ಓವರ್ಲಾಕ್ನ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತಂದರು. ನೋಡಿ, ಸೈಡ್ ಫಿಟ್ಟಿಂಗ್ ಮಾಡೋದು ವೆರಿ ಈಸಿ. ನಿಮ್ಮ ಅಳತೆ ಬ್ಲೌಸ್ನ ತೊಗೊಂಡು ಹ್ಯಾಂಡ್ ಲೂಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ನೀವು ಆರ್ಮೋಲ್ ಹತ್ರ ಬಂದು ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಎಷ್ಟಿದೆ, ಈ ಒಂದು ನಾವು ಓವರ್ಲಾಕ್ ಮಾಡಿದ್ದೀನಲ್ಲ ನಾನು, ಈ ಕೂಳೆ ಅನ್ನೋದಿದೆಯಲ್ಲ ಅದು ನೀಟಾಗಿ ಮ್ಯಾಚ್ ಮಾಡ್ಕೊಳ್ತಾ ಬಂದು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂದರೆ, ಬಾಟಮಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂದರೆ ನೀವು ಫ್ರಂಟಲ್ಲಿ ನಿಮ್ಮ ಒಂದು ಬ್ಲೌಸಲ್ಲಿ ಎಷ್ಟು ಲೂಸಿಂಗ್ ಇದೆ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ನ ಕೊಡಿ. ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಕಮೆಂಟ್ ಮಾಡಿದಿರಲ್ಲ, ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ 40 ಸೈಜು ಪ್ರಿನ್ಸಸ್ ಕಟ್ ಬ್ಲೌಸು ಬೇಕು ಅಂತಲೂ ಕಮೆಂಟ್ ಮಾಡಿದರು. ಸೊ ಅವ್ರಿಗಿದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಸೈಡ್ ಫಿಟ್ಟಿಂಗ್ನ ಕೊಡಬೇಕಾಗತ್ತೆ. 3-4 ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೀವು ಓವರ್ಲಾಕ್ ಮಾಡ್ಕೊಳ್ಳಿ. ಓವರ್ಲಾಕ್ ಇದ್ದರೆ, ಇಲ್ಲಾಂದರೆ ನೀವು 3-4 ಸ್ಟಿಚ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ನನಗೆ ಬೇಕಾಗಿರೋದು 34.75. ನೋಡಿ, 2 ಇಂಚಸ್ ನನಗೆ ಎಕ್ಸ್ಟ್ರಾ ಬರ್ತಿದೆ. ನಾನಿಲ್ಲಿ ಇನ್ನೂ ಡಾಟ್ಸ್ನ ಸ್ಟಿಚ್ ಮಾಡಿಲ್ಲ. ಸೊ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ನ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ವೇಸ್ಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಿಬಿಡುತ್ತೆ. ಸೊ ಇಷ್ಟು ಆ ಬ್ಲೌಸು ಮಾರ್ಕಿಂಗು ಮತ್ತು ಕಟ್ಟಿಂಗು ಸ್ಟಿಚ್ಚಿಂಗು ಆಗಿರುತ್ತೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನೋಡಿ, ನೀಟಾಗಿ ನಿಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ವೇರಿಯೇಷನ್ ಅನ್ನೋದಾಗಿಲ್ಲ. ಪ್ಲಸ್ ಆಕಾರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಹೊಸ್ದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫ್ರಂಟ್ ಪಾರ್ಟ್ ನಿಮಗೆ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು.
ನಮ್ಮ ಸಿಸ್ಟರ್ ವೇರ್ ಮಾಡ್ಕೊಂಡಾಗ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತವಾಗೂ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.